ರಾಧೆ ರಾಧೆ. ಎಲ್ಲರಿಗೂ ಅಂಶ ಮಾರ್ಗದರ್ಶನ ಚಾನೆಲ್ಗೆ ಸ್ವಾಗತ. ದಿಕ್ಕುಗಳು ನಮಗೆ ದಾರಿ ತೋರಿಸ್ತೆ. ಹಾಗೆ ನಾವು ಆ ದಿಕ್ಕುಗಳಲ್ಲಿ ಪವಿತ್ರವಾದದ್ದು, ಅಪವಿತ್ರವಾದದ್ದು, ಶುಭ ಅಶುಭಗಳನ್ನು ಹುಡುಕ್ತಾ ಇರ್ತೀವಿ. ಆದರೆ ಹುಟ್ಟೋ ಪ್ರಶ್ನೆ ಏನಂದ್ರೆ, ಈ ದಿಕ್ಕುಗಳು ಪವಿತ್ರ ಅಥವಾ ಅಪವಿತ್ರವಾಗಿರ್ತಾ, ಶುಭ ಅಶುಭವಾಗಿರ್ತಾ? ಸತ್ಯ ಹೇಳಬೇಕು ಅಂದರೆ, ಈ ದಿಕ್ಕು ಕೇವಲ ಒಂದು ದಿಕ್ಕು ಮಾತ್ರ ಆದರೆ ಆ ದಿಕ್ಕಲ್ಲಿ ಯಾವ ವ್ಯಕ್ತಿ ಇರ್ತಾನೋ ಅವನ ಕರ್ಮ ಶುಭ ಅಥವಾ ಅಶುಭವಾಗಿರುತ್ತೆ. ಉದಾಹರಣೆಗೆ ಸೂರ್ಯನ್ನೇ ನೋಡಿ. ಸೂರ್ಯ ಅವನಿಲ್ಲದೆ ನಮಗೆ ಜೀವನ್ನೇ ಇರೋದಿಲ್ಲ. ಅವನು ಉದಯಿಸೋದು ಪೂರ್ವ ದಿಕ್ಕಿನಲ್ಲಿ. ಅವನು ಪೂರ್ವ ದಿಕ್ಕಿನಲ್ಲಿ ಉದಯಿಸೋದ್ರಿಂದ ಅವನು ದೊಡ್ಡವನು ಅಥವಾ ಪವಿತ್ರವಾದವನು ಅಂತೇನಲ್ಲ. ಅವನು ಯಾಕೆ ದೊಡ್ಡವನು ಅಂದರೆ, ಅವನು ನಮಗೆಲ್ಲರಿಗೂ ಬೆಳಕನ್ನು ಕೊಡ್ತಾನೆ. ಹಾಗೆ ಪೂರ್ವ ದಿಕ್ಕು ಯಾಕೆ ಒಳ್ಳೆಯದು ಅಂದರೆ, ಅಲ್ಲಿಂದ ಸೂರ್ಯ ಉದಯವಾಗುತ್ತೆ. ಈಗ ಸೂರ್ಯಾಸ್ತ ಆಗೋದು ಪಶ್ಚಿಮದಲ್ಲಿ. ಅದಕ್ಕೆ ಎಷ್ಟೋ ಜನ ಪಶ್ಚಿಮವನ್ನ ಅಶುಭ ಅಂತಾರೆ, ಅಪವಿತ್ರ ಅಂತಾರೆ. ಇದೇ ವಿಷಯ ಉತ್ತರ. ದಕ್ಷಿಣದ ಬಗ್ಗೆ ಮಾತಾಡೋದಾದ್ರೆ ಅದರ ಕಥೆನೂ ಇದೇನೆ. ಉತ್ತರ ದಿಕ್ಕಿಗೆ ನಾವೇನಾದರೂ ಪ್ರಯಾಣ ಮಾಡಬೇಕಾಗಿ ಬಂದರೆ ನಾವು ನಿಸ್ಸಂದೇಹವಾಗಿ ಯಾವುದ್ರ ಬಗ್ಗೆನೂ ಯೋಚನೆ ಮಾಡದೆ ಧೈರ್ಯವಾಗಿ ಹೋಗ್ತೀವಿ. ಹಾಗೆ ದಕ್ಷಿಣ ದಿಕ್ಕಿನ ಕಡೆಗೆ ಪ್ರಯಾಣ ಮಾಡಬೇಕು ಅಂದರೆ ನಾವು ಮುಹೂರ್ತವನ್ನು ನೋಡ್ತೀವಿ. ಕಾರಣ ಏನು? ಉತ್ತರ ದಿಕ್ಕಿನಲ್ಲಿ ಹಿಮಾಲಯ ಪರ್ವತ ಇದೆ, ಗಿಡ ಮೂಲಿಕೆಗಳು ಸಿಗುತ್ತೆ, ಅಲ್ಲಿಂದ ಪವಿತ್ರವಾದ ನದಿಗಳು ಹರಿಯುತ್ತೆ. ಅದೇ ದಕ್ಷಿಣದಲ್ಲಿ ಉಪ್ಪಿನ ವಿಶಾಲವಾದ ಸಾಗರ ಇದೆ. ಜೊತೆಗೆ ಎಂಥ ಜಾಗ ಇದೆ ಅಂದರೆ ಅಲ್ಲಿ ಲಂಕಾಪತಿ ರಾವಣ ಕೂಡ ವಾಸವಾಗಿದ್ದ. ಬಹುಶಃ ಇದೇ ಕಾರಣಗಳಿಂದಾನೇ ನಮ್ಮ ದೃಷ್ಟಿಕೋನ ಅವಲಂಬಿತವಾಗಿರುತ್ತೆ. ಅದಕ್ಕೆ ಯಾವಾಗಲೂ ನಿಮ್ಮ ಕರ್ಮವನ್ನು ಶ್ರೇಷ್ಠವಾಗಿ ಇಟ್ಕೊಳ್ಳಿ. ಯಾಕೆ ಅಂದರೆ ನಿಮ್ಮ ಕರ್ಮ ಕೇವಲ ನಿಮಗೆ ಮಾತ್ರ ಅಲ್ಲ. ನೀವು ಎಲ್ಲಿದ್ದೀರೋ ಅಲ್ಲಿ ನಿಮ್ಮ ಕುಲ, ನಿಮ್ಮ ಸ್ಥಾನ, ನಿಮ್ಮ ದಿಕ್ಕು ಇವೆಲ್ಲದರ ಮೇಲೆ ಅದರ ಪ್ರಭಾವ ಬೀರುತ್ತೆ. ಅದಕ್ಕೆ ಯಾವಾಗಲೂ ಒಳ್ಳೆ ಕೆಲಸಗಳನ್ನು ಮಾಡಿ. ಹಾಗೆ ಹೇಳಿ, ರಾಧೆ ರಾಧೆ. ಸೂರ್ಯನ ಬೆಳಕು ಕತ್ತಲೆಯನ್ನು ಹೋಗಲಾಡಿಸುವಂಥ ಮಹಾನಾಯಕ. ಈ ಸೂರ್ಯನ ಬೆಳಕು ಭೂಮಿಯ ಮೇಲೆ ಬಿದ್ದಾಗ ಏನಾಗತ್ತೆ? ಈ ಭೂಮಿ ಎಚ್ಚರವಾಗತ್ತೆ, ಪ್ರತಿಯೊಂದು ಪ್ರಾಣಿ ಎಚ್ಚರವಾಗತ್ತೆ, ಮನುಷ್ಯ ಎಚ್ಚರವಾಗ್ತಾನೆ, ತನ್ನ ಕರ್ತವ್ಯ ಮಾಡ್ತಾನೆ, ಜೀವನ ನಡೆಸ್ತಾನೆ. ನಿದ್ದೆ ಅನ್ನೋ ಪ್ರಜ್ಞಾಹೀನ ಸ್ಥಿತಿಯಿಂದ ಹೊರಗೆ ಬಂದು ಜೀವನ ಮಾಡೋದು ಕಲ್ತಾನೆ. ಇದು ಸೂರ್ಯನ ಬೆಳಕಿನ ಪ್ರಭಾವ. ಈಗ ಯಾವ ಬೆಳಕು ಸೂರ್ಯನಿಂದ ಬರ್ತೋ ಆ ಸೂರ್ಯ ಏನು ಮಾಡ್ತಾನೆ? ಅವನು ತಾನೇ ಬೆಂಕಿಯಲ್ಲಿ ಬೇಯ್ತಾನೆ. ನಮಗೆ ಜೀವನ ಕೊಡೋದಕ್ಕೋಸ್ಕರ ಕ್ಷಣ ಪ್ರತಿಕ್ಷಣ ಆ ಶಾಖವನ್ನು ಸಹಿಸ್ಕೋತಾನೆ. ಅದೇ ಕಾರಣಕ್ಕೆ ಆ ಬೆಳಕು ನಮ್ಮವರೆಗೂ ತಲುಪೋದು. ಇದೇ ಜೀವನದ ಸಾರಾಂಶ. ಈಗ ನೀವೇನಾದರೂ ಜಗತ್ತಿಗೆ ಬೆಳಕು ಕೊಡಬೇಕು ಅಂತ ಬಯಸಿದರೆ ನೀವು ಬೆಂಕಿಯಲ್ಲಿ ಬೇಯಬೇಕಾಗತ್ತೆ, ಶಾಖ ಸಹಿಸ್ಕೊಳ್ಬೇಕಾಗತ್ತೆ. ಎಷ್ಟೇ ಕಷ್ಟದ ಕೆಲಸವಾದರೂ ಅದನ್ನು ಮಾಡಲೇಬೇಕಾಗತ್ತೆ. ಯಾಕೆ ಅಂದರೆ ಅದೇ ಶ್ರೇಷ್ಠವಾದದ್ದು ಅಂತವ್ರೆ ಈ ಜಗತ್ತಿಗೆ ಸೇವೆ ಮಾಡೋಕ್ಕಾಗದು. ನಿಮ್ಮೊಳಗೆ ಬೆಳಗಿಸ್ಕೊಳ್ಳಿ. ಆಗಲೇ ಯಾವ ವ್ಯಕ್ತಿ ಪಾಪದ ಕತ್ತಲೆಯಲ್ಲಿ ಇರ್ತಾನೋ ಅವನು ಎಚ್ಚರವಾಗ್ತಾನೆ. ಯಾರು ಸುಖವಾಗಿರುವುದಿಲ್ವೋ ಅಂಥವರಿಗೆ ಪ್ರೇರಣೆ ಕೊಡಿ, ಸಹಾಯ ಮಾಡಿ, ಹಾಗೆ ಅವರನ್ನು ಸುಖವಾಗಿಡಿ. ಯಾರು ಸಫಲರಾಗಿರುವುದಿಲ್ವೋ ಅಂಥವರಿಗೆ ಸಫಲರಾಗೋದಕ್ಕೆ ಪ್ರೇರಣೆ ಕೊಡಿ. ನಿಮ್ಮೊಳಗೆ ಇರೋ ಸೂರ್ಯನನ್ನು ಎಚ್ಚರ ಮಾಡಿಕೊಡಿ. ನಾಲ್ಕೊಳ್ಳಿ, ನಾಲ್ಕೂ ಕಡೆ ಬೆಳಕನ್ನು ತುಂಬಿಸಿ. ಹಾಗೆ ಜೀವನ ಪೂರ್ಣವಾಗತ್ತೆ, ಹಾಗೆ ಆನಂದ ತುಂಬಿಕೊಳ್ಳುತ್ತದೆ. ಆಗ ಈ ಮನಸ್ಸು ಮತ್ತೆ ಮತ್ತೆ ಸಂತೋಷದಿಂದ ಹೇಳುತ್ತೆ, ರಾಧೆ ರಾಧೆ. ಇದೇ ತರಹದ ಮೋಟಿವೇಶನಲ್ ವಿಡಿಯೋಸ್ಗಳಿಗಾಗಿ ಅಂಶ ಮಾರ್ಗದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.